ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988 ನ ಸೆಕ್ಷನ್ 6 ನ ಪ್ರಕಾರ ಕೆಲವು ಎಕ್ಸೆಪ್ಷನ್ಸ್ ಗಳನ್ನು ಹೊರತುಪಡಿಸಿ ಒಂದಕ್ಕಿಂತ ಹೆಚ್ಚಿನ ಡ್ರೈವಿಂಗ್ ಲೈಸೆನ್ಸ್ ಗಳನ್ನ ಆತ ಹೊಂದೋ ಹಾಗಿಲ್ಲ. ಅಂದ್ರೆ ಒಂದೇ ಲೈಸೆನ್ಸ್ ಇರಬೇಕು, ಒಬ್ಬ ವ್ಯಕ್ತಿ ಒಂದೇ ಲೈಸೆನ್ಸ್ ಇರಬೇಕು. ಮತ್ತು ಲರ್ನಿಂಗ್ ಲೈಸೆನ್ಸ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರುವಂತಹ ವ್ಯಕ್ತಿ ತನ್ನ ಲೈಸೆನ್ಸ್ ಅನ್ನ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಅಂದ್ರೆ ಆತನಿಗೆ ಬಳಸೋದಕ್ಕೆ ಕೊಡೋದಕ್ಕೆ ಬರೋದಿಲ್ಲ. ಹಾಗೂ ಆಲ್ರೆಡಿ ಈಗಾಗಲೇ ಒಬ್ಬ ವ್ಯಕ್ತಿ 2 ವೀಲರ್ ಲೈಸೆನ್ಸ್ ಅನ್ನು ಹೊಂದಿರ್ತಾನೆ. ಆತ ನಂತರದಲ್ಲಿ 4 ವೀಲರ್ಸ್ ಗಳನ್ನ ನಡೆಸೋದಕ್ಕೆ ಎಲಿಜಿಬಲ್ ಆಗ್ತಾನೆ. ಸೊ ಆ ಸಂದರ್ಭದಲ್ಲಿ ಆ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರುತ್ತಲ್ಲ, ಅದನ್ನೇ ಅಪ್ಗ್ರೇಡ್ ಮಾಡಲಾಗುತ್ತೆ. ಅದನ್ನ ಬಿಟ್ಟುಕೊಟ್ಟು ಇನ್ನೊಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕೊಡೋದಿಲ್ಲ. ಮತ್ತು ಅದೇ ರೀತಿ ಆತ ನಂತರದಲ್ಲಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಗಳನ್ನ ನಡೆಸೋದಕ್ಕೂ ಕೂಡ, ಡ್ರೈವ್ ಮಾಡೋದಕ್ಕೂ ಕೂಡ ಎಲಿಜಿಬಲ್ ಆದಾಗ ಅದೇ ಡ್ರೈವಿಂಗ್ ಲೈಸೆನ್ಸ್ ನಲ್ಲಿ ಅದನ್ನು ಕೂಡ ಅಪ್ಗ್ರೇಡ್ ಮಾಡಲಾಗುತ್ತೆ. ಅದಕ್ಕೆ ಸಪರೇಟ್ ಆಗಿ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕೊಡೋದಿಲ್ಲ.